ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಅರ್ಜುನ ದುರ್ಯೋಧನನ ಮುಂದೆ ಬರೋದು, ವಿಕರ್ಣ ಮತ್ತೆ ಕರ್ಣನನ್ನ ಸೋಲಿಸೋದು, ಮತ್ತೆ ಉತ್ತರನಿಗೆ ಕೌರವ ವೀರರ ಪರಿಚಯವನ್ನ ಮಾಡಿಸೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ದುರ್ಯೋಧನ ಯಾವ ಕಡೆ ಹೋಗಿದ್ನೋ ಆ ಕಡೆಗೆ ಉತ್ತರನಿಗೆ ರಥವನ್ನ ಓಡಿಸೋದಕ್ಕೆ ಹೇಳ್ತಾನೆ. ಅಲ್ಲಿ ಬಂದಿದ ತಕ್ಷಣ ಇವನ ಶಂಖದ ಧ್ವನಿ, ರಥದ ಚಕ್ರಗಳ ಸದ್ದಿದೆಯಲ್ಲ ಅದು, ಮತ್ತೆ ಗಾಂಡೀವದ ಟಂಕಾರ, ಮತ್ತೆ ಆ ಧ್ವಜದಲ್ಲಿರುವಂತ ದಿವ್ಯ ಪ್ರಾಣಿಗಳ ಒಂದು ಶಬ್ದ ಇದೆಯಲ್ಲ ಅದನ್ನೆಲ್ಲ ಕೇಳಿಸ್ಕೊಂಡು ಪೃಥ್ವಿ ನಡ್ಗಕ್ಕೆ ಶುರುವಾಗತ್ತೆ. ಮತ್ತೆ ಗೋವುಗಳೆಲ್ಲ ಬಾಲವನ್ನ ಎತ್ಕೊಂಡು ದಕ್ಷಿಣದ ಕಡೆಗೆ ಓಡೋದಕ್ಕೆ ಶುರು ಮಾಡುತ್ತೆ. ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಏನಾಗುತ್ತೆ ಅಂತ ನೋಡೋಣ. ವೈಶಂಪಾಯನರು ಹೇಳ್ತಾರೆ, ಅರ್ಜುನ ಇದಾನಲ್ಲ ಅವನು ಧನುರ್ಧಾರಿಗಳಲ್ಲೇ ಶ್ರೇಷ್ಠನಾಗಿದ್ದಂಥವನು. ಅವನು ಶತ್ರು ಸೇನೆಯನ್ನ ಬಹಳ ವೇಗದಿಂದ ಸೋಲಿಸಿ ಗೋವುಗಳನ್ನ ಗೆದ್ಕೊಳ್ತಾನೆ. ಇದಾದ ಮೇಲೆ ಯುದ್ಧದ ಇಚ್ಛೆಯಿಂದ ಅವನು ದುರ್ಯೋಧನನ ಕಡೆಗೆ ಹೋಗ್ತಾನೆ. ಈಗ ಗೋವುಗಳನ್ನೆಲ್ಲ ಹೇಗೋ ಬಿಡಿಸ್ಕೊಳ್ತಾನೆ. ಈಗ ದುರ್ಯೋಧನ ಎಲ್ಲಿದಾನೋ ಅದನ್ನು ಹುಡುಕೊಂಡು ಅವನ ಹತ್ರಕ್ಕೆ ಹೋಗ್ತಾನೆ. ಕೌರವ ವೀರರು ನೋಡ್ತಾರೆ, ಗೋವುಗಳೆಲ್ಲ ತೀವ್ರಗತಿಯಿಂದ ವಿರಾಟ ನಗರದ ಕಡೆ ಹೋಗ್ತಾ ಇದೆ. ಮತ್ತೆ ಅರ್ಜುನ ಸಫಲನಾಗಿ ಅಂದ್ರೆ ಏನು, ಅವನು ಯುದ್ಧದಲ್ಲಿ ಗೆದ್ದಂಗೆ, ಅಂದ್ರೆ ಆ ಗೋವುಗಳನ್ನ ಬಿಡಿಸ್ಕೊಳ್ಳೋದ್ರಲ್ಲಿ ಅವನು ಸಫಲನಾಗಿ ದುರ್ಯೋಧನನ ಕಡೆ ಹೋಗ್ತಾ ಇರುವುದನ್ನ ನೋಡಿ ಅವನು ಬಹಳ ಶೀಘ್ರವಾಗಿ ಬಂದು ತಲುಪ್ತಾನೆ. ಕೌರವರ ಸೈನ್ಯವನ್ನ ನೋಡಿ ಅರ್ಜುನ ವಿರಾಟ ಕುಮಾರನಾದಂಥ ಉತ್ತರನಿಗೆ ಹೇಳ್ತಾನೆ, ರಾಜಪುತ್ರನೇ, ಈ ದಿನಗಳಲ್ಲಿ ದುರ್ಯೋಧನನ ಆಸರೆಯನ್ನ ಪಡೆದು ಕರ್ಣ ಬಹಳ ಅಭಿಮಾನಿ ಆಗ್ತಾ ಇದ್ದಾನೆ. ಅಂದ್ರೆ ಅವನಿಗೆ ಅಹಂಕಾರ, ಗರ್ವ ಅಂತ ಹೇಳ್ತಾರಲ್ಲ ಅದು ಜಾಸ್ತಿ ಆಗಿದೆ. ಸೊ ಅವನು ನನ್ನ ಜೊತೆ ಯುದ್ಧ ಮಾಡೋದಕ್ಕೆ ಇಷ್ಟಪಡ್ತಾನೆ. ಅದಕ್ಕೆ ಮೊದಲು ನೀನು ನನ್ನನ್ನು ಅವನ ಹತ್ರ ಕರ್ಕೊಂಡೋಗು, ಯಾಕಂದರೆ ಅವನು ನನಗೋಸ್ಕರನೇ ಇರೋದು, ಅಂದರೆ ನನ್ನ ಜೊತೆ ಯುದ್ಧ ಮಾಡಬೇಕು ಅನ್ನೋದೇ ಅವನ ಒಂದು ಗುರಿ ಇರೋದು. ಸೊ ಅವನು ಬಂದೇ ಬರ್ತಾನೆ, ನೀನು ಅವನ ಹತ್ರನೇ ಕರ್ಕೊಂಡು ಹೋಗಿ ಮೊದಲು ಅಂತ ಹೇಳ್ತಾನೆ. ಉತ್ತರ ಏನು ಮಾಡ್ತಾನೆ, ಅರ್ಜುನನ ರಥವನ್ನು ಯುದ್ಧ ಭೂಮಿಯ ಮಧ್ಯಭಾಗದಲ್ಲಿ ಹೋಗಿ ನಿಲ್ಲಿಸ್ತಾನೆ. ಅಷ್ಟರಲ್ಲೇನಾಯ್ತು, ಚಿತ್ರಸೇನ, ಸಂಗ್ರಾಮಜಿತ, ಶತ್ರುಸ ಮತ್ತೆ ಇಂಥ ಮಹಾರಥಿ ವೀರರೆಲ್ಲ ಅವನ ಜೊತೆ ಯುದ್ಧ ಮಾಡೋದಕ್ಕೆ ನಿಂತ್ಕೊಳ್ತಾರೆ. ಅರ್ಜುನ ಏನು ಮಾಡ್ತಾನೆ, ರಥಗಳನ್ನು ಹೇಗೆ ಬೆಂಕಿ ಕಾಡನ್ನು ಸುಡುತ್ತೋ ಆ ರೀತಿ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ. ಯಾವಾಗ ಆ ಭಯಾನಕವಾದಂತಹ ಸಂಗ್ರಾಮವಾಗ್ತಾ ಇತ್ತೋ ಅದೇ ಸಮಯಕ್ಕೆ ಕುರುವಂಶದ ಶ್ರೇಷ್ಠ ಯೋಧ ಯಾರು, ವಿಕರ್ಣ, ಅವನೇನು ಮಾಡ್ತಾನೆ, ರಥದಲ್ಲಿ ಕೂತ್ಕೊಂಡು ಅರ್ಜುನನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಬಂದ ತಕ್ಷಣ ಅವನು ವಿಪಾಟ ಅನ್ನುವಂತಹ ಬಾಣಗಳನ್ನು ಸುರಿಸೋದಕ್ಕೆ ಶುರು ಮಾಡ್ತಾನೆ. ಅರ್ಜುನ ಅವನ ಧನಸ್ಸನ್ನ ಕತ್ತರಿಸ್ಬಿಡ್ತಾನೆ. ಆಮೇಲೆ ರಥದ ಧ್ವಜ ಇರುತ್ತಲ್ಲ ಅದನ್ನು ಕೂಡ ತುಂಡು ಮಾಡಿಬಿಡ್ತಾನೆ. ಅದಕ್ಕೇನಾಗುತ್ತೆ, ವಿಕರ್ಣ ಓಡೇ ಹೊರಟೋಗ್ತಾನೆ. ಅಂದರೆ ಅವನು ಆ ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋಗ್ಬಿಡ್ತಾನೆ. ಆಮೇಲೆ ಶತ್ರುತಪ ಅನ್ನುವಂಥ ಒಬ್ಬ ರಾಜ ಮುಂದೆ ಬಂದು ಅರ್ಜುನನಿಂದ ಕೊಲ್ಲಲ್ಪಡ್ತಾನೆ. ಆಮೇಲೆ ಹೇಗೆ ಪ್ರಚಂಡವಾದ ಬಿರುಗಾಳಿಯ ವೇಗದಿಂದ ದೊಡ್ಡ ದೊಡ್ಡ ಕಾಡುಗಳ ವೃಕ್ಷಗಳು ಅಲ್ಲಾಡಿ ಹೋಗುತ್ತೋ ಹಾಗೆ ಅರ್ಜುನನ ಹೊಡೆತವನ್ನ ತಿಂದು ಕೌರವ ಸೇನೆಯ ವೀರರೆಲ್ಲ ನಡುತ್ತಾರೆ. ಬೇಕಾದಷ್ಟು ಜನ ಪ್ರಾಣವನ್ನು ಕೂಡ ಕಳ್ಕೊಳ್ತಾರೆ, ಮತ್ತೆ ನೆಲದ ಮೇಲೆಲ್ಲ ಬಿದ್ದೋಗ್ತಾರೆ. ಈ ಯುದ್ಧದಲ್ಲಿ ಇಂದ್ರನ ಹಾಗೆ ಪರಾಕ್ರಮ ವೀರರು ಕೂಡ ಅರ್ಜುನನ ಮೂಲಕ ಪರಾಸ್ತರಾಗ್ತಾರೆ. ಅಂದ್ರೆ ಇಂದ್ರ ತುಂಬಾನೇ ವೀರ ಶೂರ, ಅವನಷ್ಟು ಪರಾಕ್ರಮಿಗಳಾಗಿದ್ದಂತಹ ವೀರರು ಕೂಡ ಇಲ್ಲಿ ಪರಾಸ್ತರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಜುನನ ಮುಂದೆ ಅವರು ನಿಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ಅವನು ಶತ್ರುಗಳನ್ನ ಸಂಹಾರ ಮಾಡ್ತಾ ಮಾಡ್ತಾ ಯುದ್ಧ ಭೂಮಿಯಲ್ಲಿ ವಿಚರಣೆ ಮಾಡ್ತಾ ಇದ್ದ. ಅಷ್ಟರಲ್ಲಿ ಏನಾಯ್ತು, ಕರ್ಣನ ಸೋದರ ಸಂಗ್ರಾಮಜಿತ ಅವನ ಹೆಸರು, ಅವನ ಜೊತೆ ಅವನ ಯುದ್ಧ ಪ್ರಾರಂಭ ಆಗುತ್ತೆ. ಅರ್ಜುನ ಏನು ಮಾಡ್ತಾನೆ, ಅವನ ರಥದಲ್ಲಿದ್ದಂತಹ ಕೆಂಪು ಕುದುರೆಗಳನ್ನು ಕೊಂದು ಒಂದೇ ಬಾಣದಿಂದ ಅವನ ತಲೆಯನ್ನು ಕತ್ತರಿಸ್ತಾನೆ. ಆಮೇಲೆ ಅವನು ತಮ್ಮ ಸತ್ತೋದ ಕಾರಣದಿಂದ ತನ್ನ ಪರಾಕ್ರಮದಿಂದ ಅರ್ಜುನನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಯಾರು, ಕರ್ಣ. ಮತ್ತೆ 12 ಬಾಣಗಳನ್ನು ಬಿಟ್ಟು ಅವನು ಅರ್ಜುನನನ್ನು ಕಟ್ ಹಾಕ್ಬಿಡ್ತಾನೆ. ಅವನ ಕುದುರೆಗಳಿಗೂ ಕೂಡ ಬಾಣವನ್ನು ಬಿಡ್ತಾನೆ. ಮತ್ತೆ ರಾಜಕುಮಾರ ಉತ್ತರನ ಕೈಗೂ ಕೂಡ ಅವನು ಗಾಯವನ್ನು ಮಾಡ್ತಾನೆ. ಇದನ್ನ ನೋಡಿ ಅರ್ಜುನ ಕೂಡ ಹೇಗೆ ಗರುಡ ನಾಗನ ಕಡೆ ಓಡಬರುತ್ತೋ ಹಾಗೆ ಕರ್ಣನ ಮೇಲೆ ಮುಗಿ ಬೀಳ್ತಾನೆ. ಈ ಇಬ್ಬರು ವೀರರು ಸಂಪೂರ್ಣ ಧನುರ್ಧಾರಿಗಳಲ್ಲೇ ಶ್ರೇಷ್ಠರಾಗಿರುವಂಥವ್ರು, ಮತ್ತೆ ಮಹಾಬಲಿಗಳು, ಮತ್ತೆ ಎಲ್ಲಾ ಶತ್ರುಗಳ ದಾಳಿಯನ್ನ ತಡೆಯಬಲ್ಲವರು. ಅಂದ್ರೆ ಅವರಿಗೆ ಯಾವ ರೀತಿಯ ಅಸ್ತ್ರಶಸ್ತ್ರಗಳನ್ನ ಬಿಟ್ಟು ಅವರನ್ನ ನಿಲ್ಸೋದಕ್ಕೆ ನೋಡಿದ್ರು ಕೂಡ ಯಾರು ಅವರನ್ನ ತಡೆಯಕ್ಕಾಗಲ್ಲ ಅಂತ ಮಹಾಬಲಶಾಲಿಗಳು ಅವರಿಬ್ರು ಕೂಡ.
ಇವರ ಯುದ್ಧವನ್ನು ನೋಡೋದಕ್ಕೆ ಎಲ್ಲ ಕೌರವರು ಎಲ್ಲಿದ್ದರೂ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಈಗ ತುಂಬ ಇಂಪಾರ್ಟೆಂಟ್ ಹೀರೋಗಳು ಅಂತ ಇಟ್ಕೊಳ್ಳಿ, ಇಬ್ಬರು ಹೀರೋಗಳು ಕಾದಾಡ್ತಾ ಇದ್ದಾರೆ ಅಂತಂದಾಗ ಎಲ್ಲರಿಗೂ ಕೂಡ ಅದನ್ನು ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತಲ್ಲ. ಅವರು ತಾವು ಯುದ್ಧ ಮಾಡೋದನ್ನು ಬಿಟ್ಟು ಇವರಿಬ್ಬರು ಯುದ್ಧ ಮಾಡುವಂಥ ರೀತಿಯನ್ನು ನೋಡೋದಕ್ಕೆ ಅವರು ಎಲ್ಲೆಲ್ಲಿದ್ದರೂ ಅಲ್ಲಲ್ಲಿಂದನೇ ನಿಂತ್ಕೊಂಡು ನೋಡೋದಕ್ಕೆ ಶುರು ಮಾಡ್ತಾರೆ. ಈಗ ನೋಡಿ, ಅರ್ಜುನ ಮತ್ತು ಕರ್ಣನ ನಡುವೆ ಇಲ್ಲಿ ಯುದ್ಧ ನಡೀತಾ ಇದೆ. ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.